ಡೇಂಜರ್ ಸ್ಪಾಟ್ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಬೆಂಗಳೂರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಮಾತ್ರವಲ್ಲ, ಕೇಂದ್ರ ಸರ್ಕಾರದ ಭಾರಿ ವೈಫಲ್ಯ ಎದ್ದು ಕಾಣ್ತಾ ಇದೆ. ಬಾಂಗ್ಲಾದೇಶಿಯರ ಅಕ್ರಮ ಅಡ್ಡ ಆಗ್ತಿದ್ಯಾ ಬೆಂಗಳೂರು? ರಾಜ್ಯ ಮಾತ್ರವಲ್ಲ, ಕೇಂದ್ರದಿಂದಲೂ ಕೂಡ ಭಾರಿ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಬೆಂಗಳೂರಿಗೆ ಅಕ್ರಮವಾಗಿ ಬಾಂಗ್ಲಾದೇಶಿಗರ ಎಂಟ್ರಿ, ದಾಖಲೆಗಳೆಲ್ಲ ಫೋರ್ಜರಿ, ಸ್ಥಳೀಯರಂತೆ ವಾಸ್ತವ್ಯ, ಕಳ್ಳ ಮಾರ್ಗದಲ್ಲಿ ಭಾರತಕ್ಕೆ ಬಾಂಗ್ಲಾದೇಶಿಗರು ಎಂಟ್ರಿ ಕೊಟ್ಟಿದ್ದಾರೆ. ಭಾರತ ಬಾಂಗ್ಲಾ ಬಾರ್ಡರ್ ದಾಟಿಸೋಕೆ 20,000 ಚಾರ್ಜ್ ಮಾಡ್ತಾರಂತೆ. ಭಾರತದ ಒಳಕ್ಕೆ ನಮ್ಮನ್ನು ಕಳುಹಿಸಲು 20,000. ಬಾರ್ಡರ್ ದಾಟಿದ ಮೇಲೆ ಬೆಂಗಳೂರಿಗೆ ಟ್ರೈನ್ ನಲ್ಲಿ ಬಂದ್ವಿ. ಬೆಂಗಳೂರಲ್ಲಿ ಆಧಾರ್ ಮಾಡಿಸಲು 2,000 ಕೊಟ್ವಿ. ಬೆಂಗಳೂರಲ್ಲಿ ಅಕ್ರಮವಾಗಿ ಆಟೋ ಓಡಿಸ್ತಾನೆ ಬಾಂಗ್ಲಾ ಪ್ರಜೆ. ತಮಿಳುನಾಡು ನೋಂದಣಿಯ ಆಟೋದಲ್ಲಿ ಬಾಂಗ್ಲಾದವರ ಸವಾರಿ. ಬಾಂಗ್ಲಾದವರನ್ನ ಹಿಡಿದ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು. ಬಾಂಗ್ಲಾದೇಶಿಯರ ಅಕ್ರಮ ಅಡ್ಡ ಆಗ್ತಾ ಇದ್ಯಾ ಬೆಂಗಳೂರು? ಹಾಗಾದ್ರೆ ಇಲ್ಲಿ ಭದ್ರತೆ ಅನ್ನೋದು ಎಲ್ಲಿ ಹೋಯ್ತು? ಬಾಂಗ್ಲಾದೇಶಿಯರ ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಮಾತ್ರವಲ್ಲ, ಕೇಂದ್ರದಿಂದಲೂ ಕೂಡ ಭಾರಿ ಭದ್ರತಾ ಲೋಪ ಆಗಿದೆ. ಬೆಂಗಳೂರಿಗೆ ಅಕ್ರಮವಾಗಿ ಬಾಂಗ್ಲಾದೇಶಿಗರು ಎಂಟ್ರಿ ಕೊಡ್ತಾ ಇದ್ದಾರೆ. ದಾಖಲೆಗಳೆಲ್ಲವೂ ಕೂಡ ಫೋರ್ಜರಿ. ಅವರ ಹತ್ರ ಇನ್ಯಾವ ದಾಖಲೆ ಇರುತ್ತೆ? ಸ್ಥಳೀಯರ ರೀತಿ ವಾಸ್ತವ್ಯ, ಕಳ್ಳ ಮಾರ್ಗದಲ್ಲಿ ಭಾರತಕ್ಕೆ ಬಾಂಗ್ಲಾದೇಶಿಗರು ಎಂಟ್ರಿ. ಭಾರತ ಬಾಂಗ್ಲಾ ಬಾರ್ಡರ್ ದಾಟಿಸೋಕೆ 20,000 ರೂಪಾಯಿ ಪಡ್ಕತಾರಂತೆ. ಭಾರತದ ಒಳಕ್ಕೆ ನಮ್ಮನ್ನ ಕಳುಹಿಸಲು 20,000 ರೂಪಾಯಿ ಕೊಡಬೇಕು. ಬಾರ್ಡರ್ ದಾಟಿದ ಮೇಲೆ ಬೆಂಗಳೂರಿಗೆ ಟ್ರೈನ್ ನಲ್ಲಿ ಬಂದ್ವಿ. ಬೆಂಗಳೂರಲ್ಲಿ ಆಧಾರ್ ಮಾಡಿಸಲು 2,000 ರೂಪಾಯಿ ಕೊಟ್ವಿ. ಬೆಂಗಳೂರಲ್ಲಿ ಅಕ್ರಮವಾಗಿ ಬಾಂಗ್ಲಾ ಪ್ರಜೆ ಆಟೋ ಓಡಿಸ್ತಾ ಇದ್ದಾನೆ. ತಮಿಳುನಾಡು ನೋಂದಣಿಯ ಆಟೋದಲ್ಲಿ ಬಾಂಗ್ಲಾದವರ ಸವಾರಿ. ಅಕ್ರಮವಾಗಿ ಆಟೋ ಓಡಿಸ್ತಾರೆ ಅಂತ ಅಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಭದ್ರತಾ ಲೋಪ ಆಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಬಾಂಗ್ಲಾ ಪ್ರಜೆ ಎಂಟ್ರಿ ಆಗಿದ್ದಾರೆ, ನಾಳೆ ಬೇರೆ ದೇಶದ ಪ್ರಜೆಗಳು ಬರ್ತಾರೆ. ಪ್ರಜೆಗಳು ಬಂದ್ರೆ ಓಕೆ ಫೈನ್, ಏನು ತೊಂದರೆ ಆಗ್ಲಿಲ್ಲ ನಮ್ಮ ಭಾರತಕ್ಕೆ ಅಂತ ಅಂದ್ರೆ. ಆದ್ರೆ ಉಗ್ರಗಾಮಿಗಳು ಬಂದ್ರೆ ಏನು ಮಾಡ್ತಾರೆ? ಈಗ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಉಗ್ರಗಾಮಿಗಳು ಅಟ್ಟಹಾಸ ಮೆರೆತಾ ಇದ್ದಾರೆ ಅಂತ. ದೆಹಲಿಯಲ್ಲಿ ಯಾವ ರೀತಿ ಸ್ಫೋಟ ಆಯ್ತು ಅದೆಲ್ಲವೂ ಕೂಡ ಗೊತ್ತಿದೆ. तुम बांग्लादेश में कौन सा गांव रे तुम्हारा? ढाका कौन सा रे? रही कौन सा गांव बांग्लादेश में? कौन सा गांव का नाम? ಹುಲ್ಲಾ. ಯಾವ್ದೋ ಹುಲ್ಲಾ ಡಿಸ್ಟ್ರಿಕ್ಟ್ ಅಂತೆ. ಸಾಹೇಬ್ರು ಕೇಳ್ಕೊಟ್ಟಿದ್ದೀನಿ ಸರ್. ತುಂಬು ಹೃದಯದ ಧನ್ಯವಾದಗಳು. तुम बांग्लादेश में कौन सा गांव रे तुम्हारा? ढाका बॉर्डर से आता ना. 20,000 किसको देता? जे आदमी लेके आता उसको देता. वो बॉर्डर में अभी वो मिलिट्री नहीं रहता क्या? मिलिट्री नहीं रहता क्या? बांग्ला मिलिट्री भी है क्या? फिर कैसे आता तुम अंदर इंडिया के अंदर? वो लोग लेते हैं. लेके आता. इधर आधार कार्ड बना के देता क्या? हाँ, इधर आधार कार्ड बना देता. कौन बना के देता? वो लोग है, वो मेरे को पता नहीं. कितना लेता? अभी कितना लेता पैसा? वो 2,000 3,000. नहीं, अंदर बॉर्डर से अंदर आने को तुम कितना बोला पैसा? 20,000 रुपए. 20,000 रुपए. 20,000 लेके तुम्हारे को इंडिया के अंदर छोड़ देता. ओके, इधर आके तुम बेंगलुरु में आना करके कैसा मालूम होता तुम्हारे को? इधर वो ट्रेन है ना. हाँ, ट्रेन के इधर कॉन्ट्रैक्टर है क्या तुम्हारे को? मिस्त्री है तुम्हारे को? नहीं, मिस्त्री नहीं. वो ट्रेन का अंदर चल जाता. वो ट्रेन के आ जाता क्या? ट्रेन में. ओके, आप इंडिया आने के इंडिया आप आता ना तभी तुम्हारे को आधार कार्ड बन जाएगा क्या? हाँ, आधार कार्ड. बॉर्डर से आता ना. 20,000 किसको देता? वो जे आदमी लेके आता उसको देता. वो बॉर्डर में अभी वो मिलिट्री नहीं रहता क्या? मिलिट्री नहीं रहता क्या? बांग्ला मिलिट्री भी है क्या? फिर कैसे आता तुम अंदर इंडिया के अंदर? वो लोग लेते हैं. लेके आता. इधर आधार कार्ड बना के देता क्या? हाँ, इधर आधार कार्ड बना देता. कौन बना के देता? वो लोग है, वो मेरे को पता नहीं. कितना लेता? अभी कितना लेता पैसा? वो 2,000 3,000. नहीं, अंदर बॉर्डर से अंदर आने को तुम कितना बोला पैसा? 20,000 रुपए. 20,000 रुपए. 20,000 लेके तुम्हारे को इंडिया के अंदर छोड़ देता. ओके, इधर आके तुम बेंगलुरु में आना करके कैसा मालूम होता तुम्हारे को?
इधर वो ट्रेन है ನಮ್ಮ ना, ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯಿಂದ ಕೂಡಿರುವಂತಹ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂತ ನಮ್ಮ ಭಾರತ ದೇಶ. ಹೌದು, ಎಲ್ಲವೂ ಕೂಡ ಸತ್ಯ. ಎಲ್ಲರಿಗೂ ಕೂಡ ಭಾರತ ದೇಶಕ್ಕೆ ಬರೋದಕ್ಕೆ ಆಹ್ವಾನ ಇದ್ದೇ ಇರುತ್ತೆ. ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಭಾರತ ಪ್ರೀತಿಯಿಂದ ಆಧರಿಸ್ಕೊಳ್ಳುತ್ತೆ. ಆದ್ರೆ ಈಗ ಭಾರತಕ್ಕೆ ವಲಸಿಗರು ಅಕ್ರಮವಾಗಿ ಬರ್ತಾ ಇದ್ದಾರೆ ಅಂತಂದ್ರೆ ಭದ್ರತೆ ಎಲ್ಲಿ ಹೋಯ್ತಾ? ಹಾಗಾದ್ರೆ ಮೈಸೂರಿನಲ್ಲಿ ಯಾವ ರೀತಿ ಆಗಿತ್ತು ಸ್ಫೋಟ ಆಗಿರಬಹುದು, ಅಥವಾ ದೆಹಲಿಯಲ್ಲಿ ಯಾವ ರೀತಿ ಸ್ಫೋಟ ಆಗಿತ್ತು, ಅದೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಇಲ್ಲಿ ಭದ್ರತೆಗೆ ಕಾಣಿಸ್ತಾ ಇಲ್ಲ. ಕೇವಲ ರಾಜ್ಯದಿಂದ ಮಾತ್ರ ಒಂದು ಭದ್ರತೆಯ ವಿಚಾರದಲ್ಲಿ ನಿರ್ಲಕ್ಷ್ಯ ಆಗ್ತಾ ಇಲ್ಲ. ಕೇಂದ್ರ ಏನ್ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ಒದಗಿಸಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ಇನ್ನು ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ, ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ವಲಸಿಗರು ಬರ್ತಾರೆ, ಅಥವಾ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬೆಂಗಳೂರಿಗೆ ಬಂದು ಆಶ್ರಯವನ್ನ ಪಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಉದ್ಯೋಗವನ್ನ ಅರಸಿ ಬರುವಂತವ್ರು ಇರ್ತಾರೆ, ಜೊತೆಗೆ ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಅರಸಿ ಬರುವಂತವ್ರು ಇರ್ತಾರೆ. ಅಂಥದ್ರಲ್ಲಿ ಈ ಒಂದು ಬೆಂಗಳೂರು ಎಷ್ಟು ಸೇಫ್? ಹಾಗಾದ್ರೆ ಬೇರೆ ರಾಜ್ಯಗಳಿಂದ ಬರುವಂತವ್ರ ಗತಿ ಏನಾಗಬೇಕು? ಭಾರತ ಬಾಂಗ್ಲಾ ಬಾರ್ಡರ್ ಅಲ್ಲಿ ಬಿಡೋಕೆ 20,000 ರೂಪಾಯಿ ಅಂತೆ. ಅದು ಹೆಂಗೆ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನಮ್ಮ ಭದ್ರತಾ ಸಿಬ್ಬಂದಿಗಳು ಎಂಬ ಪ್ರಶ್ನೆ ಮೂಡ್ತಾ ಇದೆ. 20,000 ರೂಪಾಯಿಗೆ ನೀವು ಒಬ್ಬ ಪ್ರಜೆಯನ್ನ ಒಳಗಡೆ ಕಳಿಸ್ತೀರಾ, ನಮ್ಮ ಭಾರತಕ್ಕೆ ಎಂಟ್ರಿಯನ್ನ ಕೊಡಿಸ್ತೀರಾ ಅಂತಂದ್ರೆ ನಾಳೆ ಉಗ್ರಗಾಮಿಗಳು ಬರ್ತಾರೆ, ತೀವ್ರಗಾಮಿಗಳು ಬರ್ತಾರೆ, ನಮ್ಮ ದೇಶವನ್ನ ಹಾಳು ಮಾಡಬೇಕು ಅಂತಾನೆ ಬರ್ತಾರೆ. ಅವ್ರಿಗೂ ಕೂಡ ಹಿಂಗೆ ನೀವು ದಾರಿ ಮಾಡ್ಕೊಡ್ತೀರಾ? ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಆಧಾರ್ ಕಾರ್ಡ್ ಮಾಡ್ಕೊಡೋದಕ್ಕೆ 2,000 1,000 ರೂಪಾಯಿ ಚಾರ್ಜ್ ಅಂತೆ. ಈ ರೀತಿಯಾಗಿ ಫೋರ್ಜರಿ ಮಾಡ್ತಾ ಇದ್ರು ಕೂಡ ಯಾರ ಗಮನಕ್ಕೂ ಕೂಡ ಈ ಒಂದು ವಿಚಾರ ಬಂದಿಲ್ವಾ? ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ನಮ್ಮ ದೇಶವನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು 20,000 10,000 1,000 2,000 ರೂಪಾಯಿಗೆ ನಮ್ಮನ್ನು ನಾವು ಯಾವತ್ತೂ ಕೂಡ ಮಾರ್ಕೊಳ್ಳಬಾರ್ದು. ದೇಶದ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕು. ನಾವು ಈಗ ಭಾರತ ದೇಶದಲ್ಲಿದ್ದೀವಿ ಅಂತಂದ್ರೆ ಭಾರತದ ಭದ್ರತೆಗೆ ಒಂದು ದೊಡ್ಡ ಸವಾಲಾಗುತ್ತೆ. ಈ ರೀತಿಯ ಕೇವಲ 20,000 ರೂಪಾಯಿಗೆ ನೀವು ಬಾರ್ಡರ್ ಇಂದ ಒಳಗಡೆ ಬಿಡ್ತೀರಾ ಭಾರತಕ್ಕೆ, ಬಾಂಗ್ಲಾದಿಂದ ಪ್ರವೇಶ ಮಾಡ್ಲಿಕ್ಕೆ ಭಾರತಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ವೈಫಲ್ಯ ಇದೆ ನೋಡಿ. ನಾಳೆ ಉಗ್ರಗಾಮಿಗಳು ಬರ್ತಾರೆ, ನಾನು 20,000 ಅಲ್ಲಪ್ಪ 40,000 ಕೊಡ್ತೀನಿ, ಒಳಗಡೆ ಬಿಡು ಭಾರತದ ಒಳಗಡೆ ಅಂತಾರೆ. ಆಗ ಈಸಿಯಾಗಿ ಪ್ರವೇಶ ಮಾಡ್ತಾರಲ್ಲ, ಆಗ ಇಡೀ ಭಾರತವನ್ನ ಸರ್ವನಾಶ ಮಾಡ್ತಾರೆ ಇಂತಹ ಉಗ್ರಗಾಮಿಗಳು. ಅವ್ರಿಗೆ ಹೆಂಗ್ ಪರ್ಮಿಷನ್ ಕೊಡ್ತೀರಾ ನೀವು? ಇಷ್ಟೆಲ್ಲ ನೆಗ್ಲಿಜೆನ್ಸಿ ಆದ್ರೆ ನಮ್ಮ ಭಾರತ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ನಮಗೆ ಯಾವತ್ತೂ ಕೂಡ ಬರಬಾರ್ದು. ಆ ರೀತಿಯಾಗಿ ನೋಡ್ಕೊಳ್ಬೇಕು ಅಧಿಕಾರಿಗಳು. ಆದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಕಣ್ಮುಚ್ಕೊಂಡು ಕೂತಿದ್ದೀರಾ? ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೇನಾಗಬೇಕು ಅಂತ. ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವಂತಹ ವಿಚಾರ ಅಲ್ಲ. ಕೇಂದ್ರದ ಭದ್ರತೆ ಕೂಡ ಏನ್ ಮಾಡ್ತಾ ಇದೆ? ಇಷ್ಟರ ಮಟ್ಟಿಗೆ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಂದ್ರೆ ಕೇಂದ್ರದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇದು ಭಾರತಕ್ಕೆ ತೊಡಕಾಗುತ್ತೆ. ಇವತ್ತು ಕೇವಲ ಪ್ರಜೆ ಮಾತ್ರ ಎಂಟ್ರಿ ಕೊಟ್ಟಿದ್ದಾರೆ, ನಾಳೆ ಉಗ್ರಗಾಮಿಗಳು ಬರ್ತಾರೆ, ಸರ್ವನಾಶ ಮಾಡಬೇಕು ಅಂತ ಬರ್ತಾರೆ. ಎಷ್ಟೋ ಜನ ಉಗ್ರಗಾಮಿಗಳಿದ್ದಾರೆ. ಈ ಪಾಪಿ ಪಾಕಿಸ್ತಾನದವರಂತೂ ಕಾಯ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ಮತ್ತೊಂದು ಪ್ರಕರಣ ಕೂಡ ಇದೆ. ಈಗ ನಾವು ಹೇಳ್ತಾ ಇದ್ದ ಬೆಂಗಳೂರು ಎಷ್ಟು ಸೇಫು ಅಂತ, ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇನ್ನೊಂದು ಪ್ರಕರಣ ಇದೆ. ಏನಪ್ಪಾ ಅಂದ್ರೆ ಬೆಂಗಳೂರು ಭದ್ರತೆ ಬಗ್ಗೆಯೇ ಹಲವು ಪ್ರಶ್ನೆಗಳು ಹುಟ್ಕೊಂಡಿದೆ. ದಾಖಲೆ ಇಲ್ಲದೆ ಆಟೋ ಓಡಿಸ್ತಿದ್ದಾರೆ ಬಾಂಗ್ಲಾದವರು. ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಒಂದಲ್ಲ ಎರಡಲ್ಲ, ನೂರಾರು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಆಟೋ ಚಾಲನೆಯನ್ನ ಮಾಡ್ತಾರೆ. ಆದಾಯಕ್ಕಾಗಿ ಬೆಂಗಳೂರಿಗೆ ಬರುವಂತೆ ಯುವಕರ ಕರೆ, ಬೆಂಗಳೂರಿಗೆ ಬನ್ನಿ ಅಂತ ವಿಡಿಯೋ ಮೂಲಕ ಕರೆ. ಸೆಕ್ಯೂರಿಟಿ ಆದ್ರೆ ಕೇವಲ 8 ರಿಂದ 10,000 ರೂಪಾಯಿ. ಬೆಂಗಳೂರಿನಲ್ಲಿ ಆಟೋ ಓಡಿಸಿದ್ರೆ ಉತ್ತಮ ಆದಾಯ. ಬೆಂಗಳೂರು ಬನ್ನಿ ಅಂತ ಆಹ್ವಾನಿಸ್ತಾ ಇರುವ ದೃಶ್ಯಗಳು. 3 ಆಟೋ ಡ್ರೈವರ್ಗಳ ಬಗ್ಗೆ ತನಿಖೆಗೆ ಒತ್ತಾಯ. ಬೆಂಗಳೂರು ಭದ್ರತೆ ಬಗ್ಗೆಯೇ ಹಲವು ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ದಾಖಲೆ ಇಲ್ಲದೆ ಆಟೋವನ್ನ ಓಡಿಸ್ತಾ ಇದ್ದಾರೆ ಬಾಂಗ್ಲಾದವರು. ಈಗ ಇಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ದಾಖಲೆ ಇಲ್ಲ ಅಂತಂದ್ರೆ ಒಮ್ಮೆಯೂ ಕೂಡ ಆ ಆಟೋದೊಂದು ಸಿಕ್ಕಾಕೊಂಡಿರ್ಲಿಲ್ವಾ ಪೊಲೀಸರಿಗೆ? ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಆಟೋ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಆದಾಯಕ್ಕಾಗಿ ಬೆಂಗಳೂರಿಗೆ ಬರುವಂತೆ ಬೇರೆ ಯುವಕರಿಗೂ ಕೂಡ ಕರೆ ಕೊಡ್ತಾ ಇದ್ದಾರೆ. ಬೆಂಗಳೂರಿಗೆ ಬನ್ನಿ ಅಂತ ವಿಡಿಯೋ ಮೂಲಕ ಕರೆ. ಸೆಕ್ಯೂರಿಟಿ ಆದ್ರೆ ಕೇವಲ 8 ರಿಂದ 10,000 ರೂಪಾಯಿ ಸಿಗುತ್ತೆ. ಆಟೋ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ರೆ ಉತ್ತಮ ಆದಾಯ ಬರುತ್ತೆ ಅಂತ ಬೇರೆಯವ್ರಿಗೆ ಕರೆ ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋವನ್ನ ನೋಡಿ. তোমার জাট বয় সিকিউরিটি ডিউটি ওয়াচম্যান আলার বাড়িয়ে যেন ডিউটি নাম কে তারে তারে ধরিয়ে আমরা ফটো ফটো মারছি। আর ওই তো হে বাড়িয়ে গিয়ে করে সিকিউরিটি ডিউটি করে 12,000 পেমেন্ট পায়। আর ও না নাইট 9,000 টাকা আর দিনে 11,000 টাকা
আচ্ছা আচ্ছা এগারো 712 মতলব দুনো হাসপিং ক্লিন করে তে আমরা গাড়ি এখন দুইয়া দিবে আর হবি ভাই তারা কোনটা কো ভরসা হয় না ফটো লাগাইলে আছে দেখিলেই হয় জসিম ভাই অলরেডি দাঁড়িয়ে আছে জাতু আল্লাহ আল্লাহ বরাস এনজিরো কিয়া কিসে औकात दिखा रहा है एनजीरो किया गाड़ी এখন লিয়া তো ড্রাইভিং লাইসেন্স নাই तुमके खानता पड़ती को फलाई किसे की मांगले तो गाड़ी ले ला को आको तू ना ये जान के लिए दिखा रहा है यार रे एक काम सीधा कर जवाब कराना तू एक काम कर প্রধানে সিকিউরিটি কোড ইউনিফর্ম লাগাইলো সিকিউরিটি কর পুরো অসুবিধা না কাম করতে ভাই আমরা তোরা জিও করি আমি বাড়িয়ে সিকিউরিটি ডিউটি করে আর মানুষে দেখলে বুঝলি ও তোমার তান জাট বয় সিকিউরিটি ডিউটি वॉचमैन ওয়াচম্যান আলার বাড়িয়ে যেন जेनो ডিউটি नाम के तारे তারা ধরিয়ে আমরা ফটো মারছি আর ওই তো হে বাড়িয়ে করে সিকিউরিটি ডিউটি করে 12,000 পেমেন্ট পায় আর ও ना